ಅದೊಂದು ಹೇಳ್ತೀನಿ. ಸರ್ ನಿಮ್ಮನ ಅಥವಾ ನಿಮ್ಮ ದೆಹಲಿಯಲ್ಲಿರೋರು ಅನ್ನೋದು ಗೊತ್ತಾಗ್ತದೆ. ಯಾಕಂದ್ರೆ CM ಆಗಿ 5 ವರ್ಷ ಅವರೇ ಮುಂದುವರಿತಾರಂತೆ ವಿಜೇಂದ್ರ ಅವ್ರು ಹೇಳ್ತಾ ಇದ್ದಾರೆ. ಹೈಕಮಾಂಡ್ ಯಾರು ಹೇಳ್ತಾರೆ? ಯತೀಂದ್ರ ಅವರ ಈಗ ನಮ್ಗೆ ಯಾರು ಹೇಳಬೇಕು? ದೆಹಲಿಯವರು ಹೇಳಬೇಕು, CM ಹೇಳಬೇಕು ಅಷ್ಟೇ. ಸರ್ ಬೆಳಗಾವಿ ಈಗ CM ಸಿದ್ದರಾಮಯ್ಯ ಅವರು ಹೇಳಬೇಕು. ಅಲ್ಲ ಸರ್, ಈಗ ಪಕ್ಷದ ನಾಯಕತ್ವ ಬದಲಾವಣೆ ವಿಚಾರವಾಗಿ ಯಾರು ಕೂಡ ಮಾತಾಡಬೇಡ ಅಂತ ಹೇಳ್ತಾ ಇದ್ದಾರೆ. ಆದರೆ ಈ ರೀತಿಯಾಗಿ ಮಾತಾಡೋದ್ರಿಂದ ಅವ್ರಿಗೇನಾದರೂ ನೋಟಿಸ್ ಕೊಡ್ತಾರಾ? ಒಂದು ಮಾತಾಡಬಾರ್ದು ಅಂತ ಹೈಕಮಾಂಡು ಹೇಳಿದ್ದಾರೆ, CM ಹೇಳಿದ್ದಾರೆ, DCM ಹೇಳಿದ್ದಾರೆ. ಅವ್ರ ಮನೆಗೆ ತಿಂಡಿ ಇವ್ರು ಹೋಗಿದ್ರು, ಇವ್ರ ಮನೆಗೆ ಅವ್ರು ತಿಂಡಿಗೆ ಹೋಗಿದ್ರು. ಸ್ಪಷ್ಟ ಸಂದೇಶ ಯಾರು ಏನು ಮಾತಾಡಬಾರ್ದು ಅಂತ ಅದ್ರ ಮೇಲೆ ಮಾತಾಡಿದ್ರೆ ನಾವೇನು ಮಾಡೋಕ್ಕಾಗಲ್ಲ. ಮುಗಿಸ್ಕೊಂಡು ಅಧಿವೇಶನ ಟೈಮಲ್ಲೂ ಡಿನ್ನರ್ ಪಾರ್ಟಿ ಬೇಕಾಗಿತ್ತು ಸರ್. ಈಗ ಇವತ್ತೇ ಅಲ್ಲ, ಎಲ್ಲ ವಿಧಾನಸಭೆ ಅಧಿವೇಶನ ನಡೆದಾಗ ಸಹಜವಾಗಿ ಸೇರ್ತೀವಿ, ಅದರಲ್ಲೇನು ರಾಜಕೀಯ ಇಲ್ಲ. ಮತ್ತೆ DCM ಡೆಲ್ಲಿಗೆ ಹೋಗ್ತಾ ಇದ್ದಾರೆ, ಏನಾದರೂ ವಿಶೇಷತೆ ಏನಾದರೂ? ನನಗೆ ಗೊತ್ತಿಲ್ಲ, ನೀವೇ ಅವ್ರನ್ನ ಕೇಳ್ಕೊಬೇಕಪ್ಪ. ಅದೊಂದು ಹೇಳ್ತೀನಿ. ನಿಮ್ಮನ ಅಥವಾ ನಿಮ್ಮ ದೆಹಲಿಯಲ್ಲಿರೋರು ಅನ್ನೋದು ಗೊತ್ತಾಗ್ತದೆ. ಯಾಕಂದ್ರೆ CM ಆಗಿ 5 ವರ್ಷ ಅವರೇ ಮುಂದುವರಿತಾರಂತೆ ವಿಜೇಂದ್ರ ಅವ್ರು ಹೇಳ್ತಾ ಇದ್ದಾರೆ. ಹೈಕಮಾಂಡ್ ಯಾರು ಹೇಳ್ತಾರೆ? ಯತೀಂದ್ರ ಅವರ ಈಗ ನಮ್ಗೆ ಯಾರು ಹೇಳಬೇಕು? ದೆಹಲಿಯವರು ಹೇಳಬೇಕು, CM ಹೇಳಬೇಕು ಅಷ್ಟೇ. ಸರ್ ಬೆಳಗಾವಿ ಈಗ CM ಸಿದ್ದರಾಮಯ್ಯ ಅವರು ಹೇಳಬೇಕು. ಅಲ್ಲ ಸರ್, ಈಗ ಪಕ್ಷದ ನಾಯಕತ್ವ ಬದಲಾವಣೆ ವಿಚಾರವಾಗಿ ಯಾರು ಕೂಡ ಮಾತಾಡಬೇಡ ಅಂತ ಹೇಳ್ತಾ ಇದ್ದಾರೆ. ಆದರೆ ಈ ರೀತಿಯಾಗಿ ಮಾತಾಡೋದ್ರಿಂದ ಅವ್ರಿಗೇನಾದರೂ ನೋಟಿಸ್ ಕೊಡ್ತಾರಾ? ಒಂದು ಮಾತಾಡಬಾರ್ದು ಅಂತ ಹೈಕಮಾಂಡು ಹೇಳಿದ್ದಾರೆ, CM ಹೇಳಿದ್ದಾರೆ, DCM ಹೇಳಿದ್ದಾರೆ. ಅವ್ರ ಮನೆಗೆ ತಿಂಡಿ ಇವ್ರು ಹೋಗಿದ್ರು, ಇವ್ರ ಮನೆಗೆ ಅವ್ರು ತಿಂಡಿಗೆ ಹೋಗಿದ್ರು. ಸ್ಪಷ್ಟ ಸಂದೇಶ ಯಾರು ಏನು ಮಾತಾಡಬಾರ್ದು ಅಂತ ಅದ್ರ ಮೇಲೆ ಮಾತಾಡಿದ್ರೆ ನಾವೇನು ಮಾಡೋಕ್ಕಾಗಲ್ಲ. ಮುಗಿಸ್ಕೊಂಡು ಅಧಿವೇಶನ ಟೈಮಲ್ಲೂ ಡಿನ್ನರ್ ಪಾರ್ಟಿ ಬೇಕಾಗಿತ್ತು ಸರ್. ಈಗ ಇವತ್ತೇ ಅಲ್ಲ, ಎಲ್ಲ ವಿಧಾನಸಭೆ ಅಧಿವೇಶನ ನಡೆದಾಗ ಸಹಜವಾಗಿ ಸೇರ್ತೀವಿ, ಅದರಲ್ಲೇನು ರಾಜಕೀಯ ಇಲ್ಲ. ಮತ್ತೆ DCM ಡೆಲ್ಲಿಗೆ ಹೋಗ್ತಾ ಇದ್ದಾರೆ, ಏನಾದರೂ ವಿಶೇಷತೆ ಏನಾದರೂ? ನನಗೆ ಗೊತ್ತಿಲ್ಲ, ನೀವೇ ಅವ್ರನ್ನ ಕೇಳ್ಕೊಬೇಕಪ್ಪ. ಅದೊಂದು ಹೇಳ್ತೀನಿ. ನಿಮ್ಮನ ಅಥವಾ ನಿಮ್ಮ ದೆಹಲಿಯಲ್ಲಿರೋರು ಅನ್ನೋದು ಗೊತ್ತಾಗ್ತದೆ. ಯಾಕಂದ್ರೆ CM ಆಗಿ 5 ವರ್ಷ ಅವರೇ ಮುಂದುವರಿತಾರಂತೆ ವಿಜೇಂದ್ರ ಅವ್ರು ಹೇಳ್ತಾ ಇದ್ದಾರೆ. ಹೈಕಮಾಂಡ್ ಯಾರು ಹೇಳ್ತಾರೆ? ಯತೀಂದ್ರ ಅವರ ಈಗ ನಮ್ಗೆ ಯಾರು ಹೇಳಬೇಕು? ದೆಹಲಿಯವರು ಹೇಳಬೇಕು, CM ಹೇಳಬೇಕು ಅಷ್ಟೇ. ಸರ್ ಬೆಳಗಾವಿ ಈಗ CM ಸಿದ್ದರಾಮಯ್ಯ ಅವರು ಹೇಳಬೇಕು. ಅಲ್ಲ ಸರ್, ಈಗ ಪಕ್ಷದ ನಾಯಕತ್ವ ಬದಲಾವಣೆ ವಿಚಾರವಾಗಿ ಯಾರು ಕೂಡ ಮಾತಾಡಬೇಡ ಅಂತ ಹೇಳ್ತಾ ಇದ್ದಾರೆ. ಆದರೆ ಈ ರೀತಿಯಾಗಿ ಮಾತಾಡೋದ್ರಿಂದ ಅವ್ರಿಗೇನಾದರೂ ನೋಟಿಸ್ ಕೊಡ್ತಾರಾ? ಒಂದು ಮಾತಾಡಬಾರ್ದು ಅಂತ ಹೈಕಮಾಂಡು ಹೇಳಿದ್ದಾರೆ, CM ಹೇಳಿದ್ದಾರೆ, DCM ಹೇಳಿದ್ದಾರೆ. ಅವ್ರ ಮನೆಗೆ ತಿಂಡಿ ಇವ್ರು ಹೋಗಿದ್ರು, ಇವ್ರ ಮನೆಗೆ ಅವ್ರು ತಿಂಡಿಗೆ ಹೋಗಿದ್ರು. ಸ್ಪಷ್ಟ ಸಂದೇಶ ಯಾರು ಏನು ಮಾತಾಡಬಾರ್ದು ಅಂತ ಅದ್ರ ಮೇಲೆ ಮಾತಾಡಿದ್ರೆ ನಾವೇನು ಮಾಡೋಕ್ಕಾಗಲ್ಲ. ಮುಗಿಸ್ಕೊಂಡು ಅಧಿವೇಶನ ಟೈಮಲ್ಲೂ ಡಿನ್ನರ್ ಪಾರ್ಟಿ ಬೇಕಾಗಿತ್ತು ಸರ್. ಈಗ ಇವತ್ತೇ ಅಲ್ಲ, ಎಲ್ಲ ವಿಧಾನಸಭೆ ಅಧಿವೇಶನ ನಡೆದಾಗ ಸಹಜವಾಗಿ ಸೇರ್ತೀವಿ, ಅದರಲ್ಲೇನು ರಾಜಕೀಯ ಇಲ್ಲ. ಮತ್ತೆ DCM ಡೆಲ್ಲಿಗೆ ಹೋಗ್ತಾ ಇದ್ದಾರೆ, ಏನಾದರೂ ವಿಶೇಷತೆ ಏನಾದರೂ? ನನಗೆ ಗೊತ್ತಿಲ್ಲ, ನೀವೇ ಅವ್ರನ್ನ ಕೇಳ್ಕೊಬೇಕಪ್ಪ.